ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಇಡಿ ದಾಳಿ ಅನ್ನೋದು ಕೇವಲ ತನಿಖೆಯಾಗಿ ಉಳಿದಿಲ್ಲ, ಅದೊಂದು ವ್ಯವಸ್ಥಿತ ವ್ಯಕ್ತಿತ್ವ ಹರಣದ ಅಸ್ತ್ರವಾಗಿ ಮಾರ್ಪಟ್ಟಿದೆ ಎಂಬ ಆರೋಪ ಕೇಳಿಬರ್ತಾ ಇದೆ. ಹೌದು, ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಥವಾ ಪಿಎಂಎಲ್ಎ ಅಡಿಯಲ್ಲಿ ತನಿಖಾ ಸಂಸ್ಥೆಗಳಿಗೆ ಸಿಕ್ಕಿರುವ ಮಿತಿಮೀರಿದ ಅಧಿಕಾರಗಳು ಈಗ ಚರ್ಚೆಯ ಕೇಂದ್ರಬಿಂದು. ಸಾಮಾನ್ಯ ಕಾನೂನಿನಲ್ಲಿ ಒಬ್ಬ ವ್ಯಕ್ತಿಯ ಅಪರಾಧ ಸಾಬೀತಾಗುವವರೆಗೂ ಆತನನ್ನ ನಿರಪರಾಧಿ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಇಡಿ ವಿಚಾರದಲ್ಲಿ ಕಥೆಯೇ ಬೇರೆ. ಇಲ್ಲಿ ಆರೋಪಿಯ ತಾನು ನಿರಪರಾಧಿ ಎಂದು ಸಾಬೀತುಪಡಿಸಬೇಕು. ಎಫ್ಐಆರ್ ಇಲ್ಲದೆಯೇ ಬಂಧನ, ಸುಲಭವಾಗಿ ಸಿಗದ ಜಾಮೀನು ಮತ್ತು ದಶಕಗಳ ಕಾಲ ಎಳೆಯುವ ತನಿಖೆ ಇವೆಲ್ಲವೂ ಒಬ್ಬ ವ್ಯಕ್ತಿಯನ್ನ ಕಾನೂನುಬದ್ಧವಾಗಿ ಹೈರಾಣಾಗಿಸುತ್ತಿವೆ. ಗಮನಿಸಬೇಕಾದ ಅಂಶವೆಂದರೆ ಇಂತಹ ದಾಳಿಗಳು ಹೆಚ್ಚಾಗಿ ನಡೆಯುವುದು ವಿರೋಧ ಪಕ್ಷದ ನಾಯಕರು ಮತ್ತು ಪ್ರಭಾವಿ ಉದ್ಯಮಿಗಳ ಮೇಲೆ. ಅದರಲ್ಲೂ ಚುನಾವಣೆಗಳು ಹತ್ತಿರ ಬಂದಾಗ ಇವುಗಳ ಅಬ್ಬರ ಇನ್ನೂ ಹೆಚ್ಚು. ತನಿಖಾ ಸಂಸ್ಥೆಗಳ ಅಸಲಿ ಉದ್ದೇಶ ಶಿಕ್ಷೆಗಿಂತ ಹೆಚ್ಚಾಗಿ ಪರ್ಸೆಪ್ಷನ್ ಅಥವಾ ಸಾರ್ವಜನಿಕ ಗ್ರಹಿಕೆಯನ್ನ ಬದಲಿಸುವುದಾಗಿದೆ. ಒಮ್ಮೆ ಇಡಿ ಅಥವಾ ಐಟಿ ದಾಳಿ ನಡೆಯುತ್ತಿದ್ದರೆ ಸಾಕು, ಮಾಧ್ಯಮಗಳ ಅಬ್ಬರಕ್ಕೆ ಆ ವ್ಯಕ್ತಿಯೇ ದಶಕಗಳ ಕಾಲದ ಘನತೆ ಕ್ಷಣಾರ್ಧದಲ್ಲಿ ಮಣ್ಣುಪಾಲಾಗುತ್ತದೆ. ನ್ಯಾಯಾಲಯದಲ್ಲಿ ವರ್ಷಗಳ ನಂತರ ಕೇಸ್ ಬಚಾಗೊಳ್ಳಬಹುದು, ಆದರೆ ದಾಳಿ ನಡೆದ ಕ್ಷಣವೇ ಸಾರ್ವಜನಿಕರ ಕಣ್ಣಲ್ಲಿ ಆತ ಅಪರಾಧಿಯಾಗಿ ಬಿಟ್ಟಿರ್ತಾನೆ. ನೆನಪಿಡಿ, ದಾಳಿ ಅನ್ನೋದು ತನಿಖೆಯ ಒಂದು ಭಾಗವಷ್ಟೇ ಹೊರತು ಅದು ನ್ಯಾಯಾಲಯದ ತೀರ್ಪಲ್ಲ. ತನಿಖೆ ಅನ್ನೋದು ಸತ್ಯ ಪತ್ತೆ ಹಚ್ಚುವ ಮಾರ್ಗವಾಗಬೇಕೇ ಹೊರತು ರಾಜಕೀಯ ಸೇಡು ತೀರಿಸುವ ಅಥವಾ ಚಾರಿತ್ರ್ಯ ವಧೆ ಮಾಡುವ ಸುಪಾರಿಯಾಗಬಾರದು. ತನಿಖೆ ಮತ್ತು ಶಿಕ್ಷೆಯ ನಡುವಿನ ಈ ತೆಳುವಾದ ಗೆರೆ ಅಳಿಸಿ ಹೋದ್ರೆ ವ್ಯವಸ್ಥೆಯು ಜನರನ್ನ ರಕ್ಷಿಸುವ ಬದಲು ಶಿಕ್ಷಿಸುವ ಅಸ್ತ್ರವಾಗಿ ಬದಲಾಗುವುದರಲ್ಲಿ ಸಂಶಯವಿಲ್ಲ.